ಪ್ರಸ್ತುತ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇರುವಂಥ ರಾಜಕೀಯ ವಿದ್ಯಮಾನಗಳ ಬಗ್ಗೆ ನಾನಿಲ್ಲಿ ಮಾಧ್ಯಮದ ಮುಖಾಂತರ ಪ್ರಸ್ತಾವನೆ ಮಾಡಲಿಕ್ಕೆ ಇವತ್ತಿನ ದಿನ ಪ್ರೆಸ್ ಮೀಟನ್ನು ಕರೆದಿದ್ದೆ. ಸರ್, ವಿಚಾರ ಇಷ್ಟೇ, ಬರೀ ದಲಿತರನ್ನ ಮಾತ್ರ ಟಾರ್ಗೆಟ್ ಮಾಡ್ಕೊಂಡು ರಾಜಕಾರಣಿಗಳ ವಿರುದ್ಧ ನಾನಿವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಮಾನ್ಯ ಶಾಸಕರು ಪ್ರದೀಪ್ ಈಶ್ವರ್ ಅವರು ಮಾನ್ಯ ಸಂಸದರು ಸುಧಾಕರ್ ಅವ್ರ ಮೇಲೆ FIR ಅನ್ನು ಹಾಕಿಸ್ತಾರೆ. ಬಾಬು ಎಂಬ ದಲಿತ ಯುವಕ ಸಾವನ್ನಪ್ತಾನೆ, ಆತ್ಮಹತ್ಯೆಗೆ ಶರಣಾಗ್ತಾನೆ. ಆ ಸಾವನ್ನ ಇವರು ರಾಜಕೀಯಕ್ಕೆ ಬಳಸ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೆಲವು ನಾಯಕರು. ವಿಷಯ ಇಷ್ಟೇ ಸರ್, ಅನೇಕ ಜನ ದಲಿತರು ಸಾವಾಗಿದೆ, ಅನೇಕ ಜನ ದಲಿತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರ ಪರ ಯಾವೊಂದು ನಾಯಕರು ಕೂಡ ಧ್ವನಿ ಎತ್ತಿರಲಿಲ್ಲ, ಎಕ್ಸೆಪ್ಟ್ ಸಂಸದರ ಮೇಲೆ FIR ಆಗಕ್ಕೆ ಮುಂಚೆ. ಸಂಸದರ ಮೇಲೆ FIR ಆಗ್ತಾನೆ ಪ್ರತಿಯೊಬ್ಬರು ಕೂಡ ನಾವು ದಲಿತರ ಪರ, ನಾವು ಹಿಂದುಳಿದ ವರ್ಗದವರ ಪರ, ನಾವು ದೀನ ದಲಿತರ ಪರ, ಬಡ ಕುಟುಂಬದ ಪರ ಅಂತ ರಾಜಕಾರಣ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಮಾನ್ಯ ಶಾಸಕರು ನಾನು ಇಷ್ಟೇ ಹೇಳಕ್ಕೆ ಬಯಸ್ತೀನಿ ಸರ್, ನೀವೊಬ್ಬ ಅನಾಥರು, ನೀವರೊಬ್ಬರು ಶಾಸಕರಾಗಿದ್ದೀರ ಚಿಕ್ಕಬಳ್ಳಾಪುರದಲ್ಲಿ, ನಮ್ಗೆಲ್ರಿಗೂ ಕೂಡ ಹೆಮ್ಮೆ ಇದೆ ನಿಮ್ಮ ಮೇಲೆ. ಯಾಕಂದರೆ ಒಬ್ಬ ಬಡ ಕುಟುಂಬದ ವ್ಯಕ್ತಿ ಒಬ್ಬ ಅನಾಥರು ಶಾಸಕರಾಗಿದ್ದಾರೆ ಅಂದರೆ ಇಡೀ ದೇಶ ಮೆಚ್ಚುವಂಥ ಕೆಲಸ ಆವತ್ತಿನ ದಿನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಆಗಿದೆ. ಅಟ್ ದಿ ಸೇಮ್ ಟೈಮ್ ನಾನು ಜಾತಿ ರಾಜಕೀಯ ಮಾಡಲ್ಲ, ಜಾತಿಗೆ ತಂದಿಡಲ್ಲ ಅಂತ ಹೇಳಿದ್ದ ಶಾಸಕರು ಅವರೇ ಜಾತಿ ರಾಜಕೀಯ ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಸರ್, ವಿಚಾರ ಇಷ್ಟೇ, ಇದೇ ನಮ್ಮ JB ಹಾಸ್ಟೆಲಲ್ಲಿ ಒಂದು ಕಾರ್ಯಕ್ರಮ ನಡೀತದೆ, ಒನಕೆ ಓಬವ್ವ ಜಯಂತಿ ಕಾರ್ಯಕ್ರಮ ನಡೀತದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರನ್ನು ಗೆಸ್ಟ್ ಆಗಿ ಕರೀತಾರೆ. ಸರ್, ಅವರು ಆ ಕಾರ್ಯಕ್ರಮಕ್ಕೆ ಹಾಜರಾಗೋದಿಲ್ಲ, ಕಾರಣ ಏನೋ ಇರ್ಬೋದು ನಮ್ಗೆ ಗೊತ್ತಿಲ್ಲ, ಆದರೆ ಆ ಕಾರ್ಯಕ್ರಮಕ್ಕೆ ಅವ್ರು ಬರಲ್ಲ. ಆವಾಗ ಅವರೇನೋ ಕಾರ್ಯಕ್ರಮಕ್ಕೆ ಕರೆದಿರೋ ಅಂಥ ವ್ಯಕ್ತಿಗಳು ಏನೋ ನೋವಿನಿಂದ ಶಾಸಕರ ವಿರುದ್ಧ ಒಂದೆರಡು ಹೇಳಿಕೆ ಕೊಡ್ತಾರೆ. ಅದನ್ನು ಇವ್ರು ನೆಪವಾಗಿ ಇಟ್ಕೊಂಡು ರೋಲ್ ಕಾಲ್ ಗಿರಾಕಿಗಳು ಅಂತ ಅವ್ರನ್ನ ಪ್ರತಿಬಿಂಬಿಸ್ತಾರೆ, ರೋಲ್ ಕಾಲ್ ಸಂಘಟನೆಗಳು ಅಂತ ಪ್ರತಿಬಿಂಬಿಸ್ತಾರೆ. ಅಲ್ಲಿಗೆ ನಿಮ್ಗೆ ಎಲ್ಲಿ ಸರ್ ದಲಿತರ ಮೇಲೆ ಪ್ರೀತಿ ಇದೆ? ಅದಾದ್ಮೇಲೆ ಇದೇ ನಮ್ಮ ಮಾಜಿ ಶಾಸಕರ ಮಗ SM ಮುನಿಯಪ್ಪ ಅವ್ರ ಮಗ ಜಗದೀಶ್ ಎಂಬುವರು ರಾಜ್ಯ ಉಪಾಧ್ಯಕ್ಷರಿಗೆ ಪೋಟಿಯನ್ನು ಮಾಡಿರ್ತಾರೆ. ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಿಂದ ವಜಾ ಮಾಡಿಸ್ತಾರೆ ಇದೇ ಶಾಸಕರು ಪ್ರದೀಪ್ ಈಶ್ವರ್ ಅವರು. ಎಲ್ಲಿ ನಿಮ್ಗೆ ದಲಿತರ ಮೇಲೆ ಪ್ರೀತಿ ಇದೆ ಸರ್? ಎಲ್ಲಿ ಕಾಳಜಿ ಇದೆ? ಅದೇ ರೀತಿ ನಮ್ಮ ಒಬ್ಬ ಸಮುದಾಯದವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಕೆಲವು ದಲಿತ ಮುಖಂಡರು ಪ್ರೊಟೆಸ್ಟ್ ಮಾಡಿದಾಗ ಅವ್ರ ವಿರುದ್ಧ FIR ಮಾಡಿಸ್ತಾರೆ. ಎಲ್ಲಿ ಸರ್ ನಿಮ್ಗೆ ದಲಿತರ ಮೇಲೆ ಪ್ರೀತಿ ಇದೆ? ಒಬ್ಬ ದಲಿತ ಮುಖಂಡ ಮೇಲೆ, ಒಬ್ಬ ದಲಿತರ ಕುಟುಂಬದ ಮೇಲೆ ನಾನು ದಲಿತರ ಪರ ಅಂತ ಹೇಳ್ಕೊಂಡು ತಿರ್ತಾ ಇರೋ ಶಾಸಕರು ಬಾಬು ಅಂಬು ಅವರ ಆತ್ಮಹತ್ಯೆಗೆ 4-5 ದಿನಗಳಾದ್ಮೇಲೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಬರ್ತಾರೆ. ನಿಮ್ಗೆಲ್ಲಿ ಸರ್ ದಲಿತರ ಮೇಲೆ ಪ್ರೀತಿ ಇದೆ? ಅದೇ ಸೇಮ್ ದಿನ ನಮ್ಮ ನಾಯಕರಾದಂಥ ಸಂದೀಪ್ ರೆಡ್ಡಿ ಅವರು ಮೈಸೂರಲ್ಲಿದ್ದರು. ವಿಷಯ ನಮಗೆ ತಿಳಿದ ತಕ್ಷಣ ಕುಟುಂಬ ಸಮೇತ ಅವರು ಮೈಸೂರಿಗೆ ಹೋಗಿದ್ರು. ವಿಷಯ ತಿಳಿದ ತಕ್ಷಣ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಇಮ್ಮಿಡಿಯೇಟ್ ಚಿಕ್ಕಬಳ್ಳಾಪುರಕ್ಕೆ ಬಂದು ಅವ್ರ ಮನೆಗೆ ಹೋಗಿ ಆವತ್ತಿನ ದಿನನೇ ಸಾಂತ್ವನ ಹೇಳಿ ಅವ್ರ ಕೈಲಾದ ಮಾತ್ರ ಅವ್ರಿಗೆ ಧನ ಸಹಾಯ ಮಾಡಿ ಬಂದಿದ್ದು ನಿದರ್ಶನ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅದೇ ರೀತಿ ನಿನ್ನೆ ಹೋಗಿ ಕುಟುಂಬದ ಸಾಂತ್ವನ ಹೇಳಿ, ಮೊನ್ನೆ ಅನಿಸುತ್ತೆ ಮೋಸ್ಟ್ಲಿ ಮೊನ್ನೆ ಸಾಂತ್ವನ ಹೇಳಿ ಬರ್ತಾರೆ. ಸಾಂತ್ವನ ಹೇಳ್ಬೇಕಾದ್ರೆ ದಲಿತರ ರಕ್ತ ತಣ್ಣಗಾಗಿದೆ ಸಾರ್ ಅಂತ. ಅಲ್ಲಿಗೆ ಚಿಕ್ಕಬಳ್ಳಾಪುರದಲ್ಲಿ ನೀವು ಪ್ರಚೋದನೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಾ. ದಲಿತರ ರಕ್ತ ಯಾಕೆ ಸರ್ ತಣ್ಣಗಿರುತ್ತೆ? ಭಾರತ ದೇಶದಲ್ಲಿರೋದು, ಇಡೀ ಪ್ರಪಂಚದಲ್ಲಿರೋದು 2 ಜಾತಿ ಸಾರ್, ಒಂದು ಹೆಣ್ಣು, 2ನೇದು ಗಂಡು. ಅದನ್ನು ಮಾಡಿ ಸಾರ್. ಯಾಕೆ ದಲಿತರು ಅಂತ ಅವ್ರ ಅಮಾಯಕರ ನಿಮ್ಮ ಲೆಕ್ಕದಲ್ಲಿ? ಅವ್ರ ಜೊತೆಯಲ್ಲಿ ಹಾಕ್ಕೊಂಡು ರಾಜಕಾರಣ ಮಾಡೋದೇನೆ ನಿಮ್ಮ ಕೆಲಸ. ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ, ನಾನು ಫುಲ್ ಟೈಮ್ ರಾಜಕಾರಣಿ ಅಲ್ಲ ಅಂತ ಹೇಳ್ತಾರೆ. 80,000ಕ್ಕಿಂತ ಅಧಿಕ ಮತಗಳನ್ನು ಕೊಟ್ಟು ನಿಮ್ಮನ್ನು ಗೆಲ್ಸಿರೋದು ಫುಲ್ ಟೈಮ್ ರಾಜಕಾರಣ ಮಾಡೋಕ್ಕ, ಪಾರ್ಟ್ ಟೈಮ್ ರಾಜಕಾರಣ ಮಾಡೋಕ್ಕ ಸರ್? ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಅದನ್ನ ಜನಕ್ಕೆ ನೀವು ವರದಿಯನ್ನು ಕೊಡಬೇಕಾಗ್ತದೆ. ಅದಾದ್ಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ನಾನು 300 ಕೋಟಿ ಬರೀ ಜೇಬಲ್ಲಿ ಬೆಂಗಳೂರಿಗೆ ಬಂದು 300 ಕೋಟಿ ಎಂಪೈರ್ ಕಟ್ಟಿದ್ದೀನಿ ಅಂತ ಹೇಳ್ತಾರೆ.
ಸರ್ ನೀವು 300 ಕೋಟಿ ಅಲ್ಲ 3,000 ಕೋಟಿ ಕಟ್ಟಿ ಸರ್, ನಮ್ಗೇನು. ನಿನ್ನೆ ದಿನ ನೀವು ಅವ್ರ ಆತ್ಮಹತ್ಯೆ ಮಾಡ್ಕೊಂಡಿದ್ರಲ್ಲ ಬಾಬು, ಅವ್ರ ಮನೆಗೆ ಹೋಗಿ ನೀವು ಏನು ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದ್ದೀರಾ ಅದನ್ನ ಹೇಳಿ ಸರ್. SC/ST ಕಾಯ್ದೆಯಲ್ಲಿ ಕೇಸ್ ಆಗಿದೆ, ಸರ್ಕಾರ ಅವ್ರಿಗೆ ಹಣ ಕೊಡಿಸ್ತದೆ, ಆ ಕೆಲಸ ಸರ್ಕಾರ ಮಾಡ್ತದೆ ಸರ್. ಮೊನ್ನೆ ಜಿಲ್ಲಾಧಿಕಾರಿಗಳು ಎಲ್ಲ ಸೇರ್ಕೊಂಡು ಸರ್ಕಾರ ಆ ಕೆಲಸ ಮಾಡ್ತದೆ. ಅದೇ ರೀತಿ ನಾನು ಯಾವಾಗಲೂ ದಲಿತರ ಪರ ಅಂತ ಹೇಳ್ತೀರಾ. ಎಷ್ಟು ಜನ ದಲಿತರಿಗೆ ಮನೆಗಳನ್ನು ಕಟ್ಸ್ಕೊಟ್ಟಿದ್ದೀರಾ ಹೇಳಿ ಸರ್? ಎಷ್ಟು ಜನ ದಲಿತರಿಗೆ 300 ಕೋಟಿ ಎಂಪೈರ್ ಕಟ್ಕೊಂಡಿರೋ ಸ್ವಂತ ದುಡ್ಡಲ್ಲಿ ಎಷ್ಟು ಜನಕ್ಕೆ ನೀವು ಧನ ಸಹಾಯ ಮಾಡಿದ್ದೀರಾ ಹೇಳಿ ಸರ್? ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದಾಗೆಲ್ಲ ಜನ ವೀಕ್ಷಣೆ ಮಾಡ್ತಾರೆ. ರೀಸೆಂಟಾಗಿ ಅವ್ರ ಶಾಸಕರಾಗಿ ಆಯ್ಕೆ ಆದಮೇಲೆ 1 ವರ್ಷನ 6 ತಿಂಗಳು ಆಗಿತ್ತೇನೋ ಅನಿಸುತ್ತೆ, ಸಮಯ ಟೈಮ್ ಕರೆಕ್ಟಾಗಿ ಎಕ್ಸಾಕ್ಟ್ ಟೈಮು ಅಷ್ಟು ಐಡಿಯಾ ಇಲ್ಲ. ಅವ್ರ ಮನೆ ಮೇಲೆ ಕಲ್ಲು ತೂರಾಟ ಆಗ್ತದೆ, ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರ. ಅವ್ರು ಕೆಲವ್ರು ಜನ ಹೇಳಿದ್ದು ನನಗೆ, ಅವ್ರ ಪೂರ್ತಿ ಮಾಹಿತಿ ನನಗೂ ಇಲ್ಲ. ಸುಧಾಕರ್ ಅವರು ಶಾಸಕರಾದ್ಮೇಲೆ ಮಂತ್ರಿಗಳಾಗ್ತಾರೆ, ಅವ್ರಿಗೆ ಪ್ರೋಟೋಕಾಲ್ ಇತ್ತು, ಎಸ್ಕಾರ್ಟ್ ಇತ್ತು. ಅದನ್ನ ನಾನು ಪಡಿಬೇಕಂತ ಹೇಳ್ಬಿಟ್ಟು ಹತಾಶೆಯಿಂದ ಇವ್ರು ಈ ಕೆಲಸ ಯಾರ ಕೈಯೆಲ್ಲ ಮಾಡಿಸ್ಕೊಂಡಿದ್ದಾರೆ ಅಂತ ಜನ ಹೇಳ್ತಾರೆ. ಬಟ್ ಕಾನೂನು ರೀತಿ ಕ್ರಮ ಆಗಿದೆಯಾ? ಯಾರು ನಿಮ್ಮ ಮನೆ ಮೇಲೆ ಕಲ್ಲೊಡ್ಸಿದ್ದಾರೆ ಅವ್ರಿಗೆ ನ್ಯಾಯ ನೀವು ಕೊಡಿಸಿದ್ದೀರಾ? ಶಾಸಕರ ಮನೆ ಮೇಲೆ ಕಲ್ಲಾಕ್ದವ್ರ ಅಪರಾಧಿ ಇನ್ನೂ ಅಪರಾಧಿಗೆ ಶಿಕ್ಷೆ ಆಗಿಲ್ಲ, ಇನ್ನು ಜನಸಾಮಾನ್ಯರಿಗೆ ನೀವು ಯಾವ ರೀತಿ ನ್ಯಾಯ ಕೊಡಿಸ್ತೀರಾ ಸರ್? ದಯವಿಟ್ಟು ನೀವು ಇಂಥ ರಾಜಕಾರಣ ಮಾಡೋದು ನಿಲ್ಲಿಸ್ಬೇಕು. ಅದೇ ರೀತಿ ನೀವು ಇಷ್ಟಕ್ಕಿನ್ನೂ ಮುಂಚೆ, ನೀವು ಹುಟ್ಟಿದ ಮೇಲೆ, ನೀವು ಶಾಸಕರಾದ ಮೇಲೆ 2018ರಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರಚಾರ ಮಾಡ್ತೀರಾ. ವಿನಯ್ ಎಂಬ ಹುಡುಗ ಅವತ್ತಿನ ದಿನ ಲಾಠಿ ಚಾರ್ಜ್ ಆಗಿ ಸಾವನ್ನಪ್ತಾರೆ, ನಮ್ಗೆಲ್ರಿಗೂ ಗೊತ್ತಿರೋ ವಿಚಾರನೇ. ನೀವು ಶಾಸಕರಾಗಿ 2.5 ವರ್ಷ ಆಯ್ತಲ್ಲ ಸರ್, ನೀವು ಏನು ವಿನಯ್ ಅನ್ನೋ ಹುಡುಗನಿಗೆ ಏನು ನ್ಯಾಯ ಕೊಡಿಸಿದ್ದೀರಾ? ನಿಮ್ಮ ಹುಡುಗ ಅಲ್ವಾ ಸರ್, ಅವತ್ತು ನಿಮ್ಮ ಜೊತೆ ಇದ್ದಂಥ ಹುಡುಗ ಅಲ್ವಾ? ಅವ್ನಿಗೆ ಯಾವ ರೀತಿ ನೀವು ನ್ಯಾಯ ಕೊಡಿಸಿದ್ದೀರಾ? 300 ಕೋಟಿ ಎಂಪೈರಲ್ಲಿ ಅವ್ರಿಗೆ ಸಹಾಯ ಮಾಡಿದ್ದೀರಾ ಸರ್? ದಯವಿಟ್ಟು ಮಾನ್ಯ ಶಾಸಕರೇ, ಚಿಕ್ಕಬಳ್ಳಾಪುರ ಭಾಳ ಸುಭಿಕ್ಷವಾಗಿದೆ, ಎಲ್ಲರೂ ಕೂಡ ಜೊತೆಯಲ್ಲಿದ್ದಾರೆ, ಅಣ್ಣ ತಮ್ಮಂದರಂಗಿದ್ದಾರೆ, ಯಾವುದೇ ರೀತಿ ಜಾತಿ ಭೇದ ಇಲ್ಲ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ, ಯಾವುದೇ ರೀತಿ ಉಳುಕಿಲ್ಲ. ಹಂಗಾಗಿ ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ, ನಾನು ಫುಲ್ ಟೈಮ್ ರಾಜಕಾರಣ ಮಾಡಲ್ಲ, ಫುಲ್ ಟೈಮ್ ರಾಜಕಾರಣ ಮಾಡಿದ್ರೆ ಅಣಕನೂರು ಜೈಲು ತುಂಬೋಗ್ತದೆ ಅಂತ ಹೇಳ್ತಾರೆ ಸರ್. 70,000ಕ್ಕಿಂತ ಹೆಚ್ಚು ಮತಗಳು ಕೊಟ್ಟು ಚಿಕ್ಕಬಳ್ಳಾಪುರದಲ್ಲಿ BJP ಪಕ್ಷ ಇದೆ ಅಂತ ಗುರ್ಸ್ಕೊಂಡಿದೆ. 72,000 ಚಿಲ್ಲರೆ ಮತ ಹಾಕಿರೋರು ಎಲ್ಲರೂ ಅಣಕನೂರು ಜೈಲ್ಗೆ ಹಾಕ್ಸ್ತೀರಾ ಸರ್? 72,000ಕ್ಕೂ ಅಧಿಕ ಮತಗಳನ್ನು ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ BJP ಪಕ್ಷಕ್ಕೆ, ಎಲ್ಲರೂ ಅಣಕನೂರು ಜೈಲ್ಗೆ ಹಾಕ್ಸ್ತೀರಾ? ನೀವು ಶಾಸಕರಾದ್ಮೇಲೆ ಹೇಳಿದ್ರೆ ನನ್ನ ಜೊತೆ ಯಾರು ಹಿಂಬಾಲಕರು ಬರಬಾರ್ದು, ನಿಮ್ಮ ಕೆಲಸ ಮಾಡ್ಕೊಬೇಕು, ನಿಮ್ಮ ಉದ್ಯೋಗದಲ್ಲಿ ನೀವು ತೊಡಸ್ಕೊಬೇಕು ಅಂತ ನೀವ್ಯಾಕೆ ಸರ್ ಗುಂಪುಗಾರಿಕೆ ರಾಜಕೀಯ ಮಾಡ್ತಾ ಇದ್ದೀರಾ? ಒಬ್ಬ ಸಂಸದರ ವಿರುದ್ಧ ಅವೇಳನ ಹೇಳಿಕೆ ಕೊಡೋದು ತಪ್ಪಲ್ವಾ ಸರ್? ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀರಾ ಸರ್? ಚಿಕ್ಕಬಳ್ಳಾಪುರ ಜನ ಏನೋ ಅವರ ವ್ಯವಸ್ಥೆನೋ ಇನ್ನೊಂದೋ ಮತ್ತೊಂದೋ ಒಂದು ಹೊಸ ನಂಬಿಕೆನೋ ಇನ್ನೊಬ್ಬರನ್ನ ಹೊಸ ಮುಖ ಪರಿಚಯ ಮಾಡಬೇಕಂತೇನೋ ಅವತ್ತಿನ ದಿನ ಅವರು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತವನ್ನು ಕೊಟ್ಟು ನಿಮ್ಮನ್ನು ಶಾಸಕರಾಗಿ ಆಯ್ಕೆ ಮಾಡಿದ್ರು ಸರ್. ಇದೇ ಸಾಮಸೇನಹಳ್ಳಿ ಅನ್ನೋ ಒಂದು ಗ್ರಾಮ, ಒಬ್ಬ ದಲಿತ ಯುವಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಸಾವನ್ನಪ್ತಾನೆ ಸರ್. ನಾನು ಕೂಡ ಅವ್ರ ಮನೆಗೆ ಹೋಗಿದ್ದೆ, ನನ್ನ ಕೈಲಾದ ಮಾತ್ರ ಸಹಾಯ ನಾನು ಮಾಡಿ ಬಂದೆ. ಆವತ್ತು ನೀವು ಅವ್ರ ಮನೆಗೆ ಹೋಗಿ ಹೇಳಿ ಬರ್ತೀರಾ 2 ಲಕ್ಷ ಧನ ಸಹಾಯ ಮಾಡ್ತೀನಿ ಅಂತ. ಸರ್ ದಯವಿಟ್ಟು ಅವ್ರು ಧನ ಸಹಾಯ ಮಾಡಿದ್ದೀರಾ ಸರ್? ನಾನು ಕಾಂಗ್ರೆಸ್ ಪಕ್ಷ ಬಿಜೆಪಿ ವಿರೋಧಿ ಅಂತ ಹೇಳ್ತೀರಾ ಸರ್? 70 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ನಮ್ಮ ದೇಶವನ್ನು ಆಳಿದೆ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಯಾರು ಸರ್? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೋಟೋ ಇಟ್ಕೊಂಡು ರಾಜಕಾರಣ ಮಾಡ್ತೀರಾ? ಅವ್ರಿಗೊಂದು ಭಾರತ ರತ್ನ ಕೊಡ್ಸಕ್ಕಾಗ್ಲಿಲ್ಲಲ್ಲ ಸರ್ ನಿಮ್ಮ ಪಕ್ಷಕ್ಕೆ. ನೀವು ದಲಿತ ವಿರೋಧಿ ಬಿಜೆಪಿ ದಲಿತ ವಿರೋಧಿ ಅಂತ ಯಾವಾಗಲೂ ಹೇಳಿಕೆ ಕೊಡ್ತೀರಾ, ಪ್ರೆಸ್ ಮೀಟ್ ಮಾಡ್ತೀರಾ, ಮಾತೆತ್ತಿದ್ರೆ ನಾನು ಕಾಂಗ್ರೆಸ್ ಅಂತ ಹೇಳ್ತೀರಾ. ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರ ಹಣ ದುರ್ಬಳಕೆ ಆಗಿದೆ, ಅದ್ರ ವಿರುದ್ಧ ಒಂದ್ ದಿವಸನಾದ್ರೂ ಸೆಷನ್ ಅಲ್ಲಾಗ್ಲಿ ಅಧಿವೇಶನದಲ್ಲಾಗ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದ ಕಾರ್ಯಕ್ರಮದಲ್ಲಾಗ್ಲಿ ಮಾತಾಡಿದ್ದೀರಾ ಸರ್? ತಾವು ಶಾಸಕರಾಗಿ ಆಯ್ಕೆಯಾಗಿ 2.5 ವರ್ಷ ಕಳೀತಾ ಬಂದಿದೆ ಸರ್. 2.5 ವರ್ಷಗಳಾದ್ರೂ ಈಗೂ ಕೂಡ ದರ್ಖಾಸ್ತ್ ಕಮಿಟಿ ಆಗಿಲ್ಲ ಸರ್. ಎಷ್ಟು ಜನ ದಲಿತರಿಗೆ, ಎಷ್ಟು ಜನ ಹಿಂದುಳಿದ ವರ್ಗದವ್ರಿಗೆ, ಎಷ್ಟು ಜನ ಬಡವ್ರಿಗೆ ನೀವು ಜಮೀನು ಮಂಜೂರಾತಿ ಮಾಡಿಕೊಟ್ಟಿದ್ದೀರಾ ಸರ್? ರಾಜಕಾರಣ ಚಿಕ್ಕಬಳ್ಳಾಪುರದಲ್ಲಿ ಭಗವಂತನ ಆಶೀರ್ವಾದ, ರಾಜಕೀಯವಾಗಿ ನಿಮಗೆ ಒಂದು ಸ್ಥಾನ ಸಿಕ್ಕಿದೆ ಸರ್.
ಅದನ್ನ ಒಳ್ಳೇದಕ್ಕೆ ಉಪಯೋಗಿ ಸರ್, ಒಳ್ಳೇದಕ್ಕೆ ಉಪಯೋಗಿಸಿ. ಯಾಕೆ ಎಲ್ರ ಮೇಲೆ ಎತ್ಕಟ್ಟುವಂಥ ಕೆಲಸ ಮಾಡ್ತೀರಾ? ಬೆಂಕಿ ಇಡೋ ಅಂಥ ಕೆಲಸ ಯಾಕೆ ಮಾಡ್ತೀರಾ? ಯಾವುದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ನಾನು ಇನ್ನು ಮುಂದೆ ಜಾತಿ ರಾಜಕೀಯ ಮಾಡಲ್ಲ ಅಂತ ನೀವು ನಾಳೆ ಚಿಕ್ಕಬಳ್ಳಾಪುರ ಬಂದಾಗ ಹೇಳಿಕೆ ಕೊಡ್ಬೇಕಾಗ್ತದೆ ಸರ್. ಒಬ್ಬ ಶಾಸಕರಾಗಿದ್ದೀರಿ, ಜನಪ್ರತಿನಿಧಿ ಇದ್ದೀರಿ, ನಿಮ್ಗೆ ಯಾರ ರಕ್ಷಣೆನೂ ಬೇಕಾಗಿಲ್ಲ ಸರ್. ಜನನೇ ನಾನು ಜನಪರ ಅಂತ ಹೇಳೋ ನೀವು 200-250 ಜನ ಒಂದು ಹಳ್ಳಿಗೆ ಹೋದಾಗ ಪ್ರೋಟೋಕಾಲ್ ಎಸ್ಕಾರ್ಟ್ ಇಟ್ಕೊಂಡು ಪೊಲೀಸ್ ಅವ್ರ ಜೊತೆಲಿ ಇಟ್ಕೊಂಡು ಹೋಗ್ತಿರಲ್ಲ ಸರ್. ನಿಮ್ಗೆ ಯಾವ ಜನದ ಮೇಲೆ ಯಾವ ನಂಬಿಕೆ ಪ್ರೀತಿ ಇದೆ ಸರ್? ಮಾನ್ಯ ಶಾಸಕರೇ, ದಯವಿಟ್ಟು ನಾನು ವಿಚಾರ ಹೇಳೋದಿಷ್ಟೇ, ಯಾವಾಗಲೂ ಒಂದು ಜಾತಿನ ಎತ್ತಿಟ್ಟು ಇನ್ನೊಂದು ಜಾತಿನ ಕೆಳಗಡೆ ಇಟ್ಟು ಜಾತಿ ರಾಜಕೀಯ ಮಾಡಬೇಡಿ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲರೂ ಕೂಡ ಅಣ್ತಮ್ಮಂದ್ರಂತಿದ್ದಾರೆ. ಮಾತೆತ್ತಿದ್ರೆ ಸಂಸದರನ್ನ ಟಾರ್ಗೆಟ್ ಮಾಡ್ತೀರಾ. ನಿಮ್ಗೆ ಮಾಡಿರೋ ಅನ್ಯಾಯ ಏನು ಸರ್ ಅವರು? ಇವತ್ತು ನೀವು ಶಾಸಕರಾಗಿ ಆಯ್ಕೆ ಆಗಬೇಕಾದ್ರೆ ಅವ್ರು ಹಾಕಿರೋ ಟಾರ್ ರಸ್ತೆ ಮೇಲೆ ನಿಮ್ಮ ಕಾರ್ ಹೋಗ್ತದೆ ಸರ್. ಎಷ್ಟು ಜನ ಇವಕ್ಕೂ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಅನಿಸ್ತದೆ ಎಷ್ಟು ಬೂತ್ ಇದೆ ಅಂತ. ಆವತ್ತಿನ ದಿನ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ಜನ ಬೂತ್ ಏಜೆಂಟ್ಗಳಾಗಿದ್ರು ಅಂತ ನಿಮ್ಗೆ ಗೊತ್ತಿಲ್ಲ ಅನಿಸ್ತದೆ. ಯಾರೋ ಕೋಟೆ ಕಟ್ಟಿರೋದ್ರಲ್ಲಿ ಬಂದು ಮನೆ ಕಟ್ಕೊಂಡು ನೀವು ರಾಜಕಾರಣ ಮಾಡೋರು ನೀವು ಹಿಂಗೆ ಆಗ್ಬಿಟ್ರೆ ಹೆಂಗೆ ಸರ್? ಒಳ್ಳೆ ಕೆಲಸ ಮಾಡಿ ಸರ್. ಆಂಬುಲೆನ್ಸ್ ಕೊಟ್ಟಿದ್ದೀರಾ, ನಮ್ಗೆ ಹೆಮ್ಮೆ ಇದೆ. ಒಳ್ಳೆ ಕೆಲಸ ಮಾಡಿ, ನಿಮ್ಮ ಜೊತೆ ನಾವು ನಿಂತ್ಕೊಳ್ತೀವಿ. ಜನಪರ ಕೆಲಸ ಮಾಡಿ ಸರ್, ಜನವಿರೋಧಿ ಕೆಲಸ ಮಾಡಬೇಡಿ. ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸರ್, ಈ ಮೀಡಿಯಾ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. BJP ಅವ್ರನ್ನ ಎಷ್ಟು ಜನ 400 ಜೈಲ್ಗೆ ಹಾಕ್ಸ್ತೀರೋ ಹಾಕ್ಸಿ. ಮತ್ತೆ ಇನ್ನೊಂದು ಮಾತು ಹೇಳಿದ್ದೀರಾ, ನಾನೇ ಪವರ್ ಉಪಯೋಗಿಸಿದ್ರೆ ಡೆಲ್ಲಿ ಏರ್ಪೋರ್ಟಲ್ಲಿ ಎತ್ತಾಕ್ಸ್ಕೊಂಡು ಬರ್ತಾ ಇದ್ದೆ ಅಂತ. ಸರ್, ಮಾನ್ಯ ವರಿಷ್ಠಾಧಿಕಾರಿಗಳು ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸ್ ಅವ್ರು ಕೆಲಸ ಮಾಡ್ತಾ ಇಲ್ವಾ ಸರ್? ಹಂಗಾದ್ರೆ ನಿಮ್ಮ ಕೈಗೊಂಬೆಗಳಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರಾ? ನೀವು ಯಾಕೆ ಸರ್ ಅಧಿಕಾರ ಉಪಯೋಗಿಸ್ಬೇಕು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರೋ ಭಿಕ್ಷೆ ಇದೆ ಕಾನೂನು, ಆ ಕಾನೂನು ಕೆಲಸ ಮಾಡುತ್ತೆ ಸರ್. ನೀವು ಯಾಕೆ ಸರ್ ಕೆಲಸ ಮಾಡಬೇಕು? ದಯವಿಟ್ಟು ನಾನು ಈ ಪತ್ರಿಕಾ ಮುಖಾಂತರ ಹೇಳೋದಿಷ್ಟೇ, ನೀವೆಲ್ಲರೂ ಕೂಡ ಎಷ್ಟೋ ಜನ ರಾಜಕೀಯ ವ್ಯಕ್ತಿಗಳು ನೋಡಿರ್ತೀರಾ, ಇಂಥ ರಾಜಕಾರಣ ಯಾರು ಕೂಡ ಮಾಡಿಲ್ಲ. ಮುಂದೆ ದಯವಿಟ್ಟು ಯಾರು ಕೂಡ ಮಾಡಬೇಡಿ. ಒಳ್ಳೆ ಕೆಲಸಕ್ಕೆ ಮಾಡೋಕ್ಕೆ ಎಲ್ಲರೂ ಕೈ ಜೋಡಿಸಿ, ಯಾರು ಕೆಟ್ಟ ಕೆಲಸ ಮಾಡ್ತಾರೋ ಅದನ್ನು ನೀವೆಲ್ಲರೂ ಕೂಡ ತಡೆ ಹಿಡೀರಿ. ಅದೇ ರೀತಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಡ್ತಾ ಇದ್ರಿ ಸರ್. ನೀವು 2 ವರ್ಷ ಕಂಟಿನ್ಯೂ ಕೊಟ್ರಿ, 3ನೇ ವರ್ಷ ಸರ್ ಹಬ್ಬ ಆಗೋಗಿ ವಾರ 10 ದಿವಸ ಆಯ್ತು, ಏನು ಮರ್ತಿದ್ರೆ ಏನೋ ಗೊತ್ತಿಲ್ಲ, ಸುಮ್ಮನೆ ಇದೆ, ಎಚ್ಚರಿಸ್ತಾ ಇದ್ದೀನಿ ಅಷ್ಟೇ. ಸಾಧ್ಯವಾದ್ರೆ ಕೊಡಿ, ಇಲ್ಲ ಅಂದ್ರೆ ಬಿಡಿ, ಅದು ನಿಮ್ಮ ವೈಯಕ್ತಿಕ. ಇಷ್ಟನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.